ಇದರಲ್ಲಿ 6 ಮಂತ್ಸ್ ವಾರಂಟಿವು ವಾಟರ್ ಪಂಪ್ಗಳಿದ್ದಾವೆ, 1 ವರ್ಷ ವಾರಂಟಿವು ವಾಟರ್ ಪಂಪ್ಗಳಿದ್ದಾವೆ. ಮತ್ತು ರೈತರು ಬಂದು ವಿಸಿಟ್ ಮಾಡಿದ್ರೆ ಕ್ವಾಲಿಟಿ ಮೇಲೆ ವಾಟರ್ ಪಂಪ್ಗಳು ಸಿಗ್ತವೆ. ನಮ್ಮಲ್ಲಿ 7ರಿಂದ 8 ಮಾಡಲ್ ವಾಟರ್ ಪಂಪ್ ಇರೋದ್ರಿಂದ ರೈತರು ಬಂದು ವಿಸಿಟ್ ಮಾಡಿದ್ರೆ ಕ್ವಾಲಿಟಿ ಮೇಲೆ ವಾಟರ್ ಪಂಪ್ ತೊಗೊಂಡೋಗ್ಬೋದು. ನಮ್ಮಲ್ಲಿ ವಾಟರ್ ಪಂಪ್ ಅಂದಾಗ 10,000ರಿಂದ ಅಪ್ ಟು 16,000ವರೆಗೂ ವಾಟರ್ ಪಂಪ್ಗಳು ಸಿಗ್ತವೆ. ಬಂದು ಒಂದು ಸಲ ಅಂಗಡಿ ಹತ್ರ ವಿಸಿಟ್ ಮಾಡಿ, ನಿಮಗೆ ಯಾವ ರೀತಿ ಮಾಡಲ್ ಬೇಕು ಆ ರೀತಿ ಇದು ವಾಟರ್ ಪಂಪ್ ಬಗ್ಗೆ ಮಾಹಿತಿ ಹೇಳ್ತಾ ಇರೋದು. ವಾಟರ್ ಪಂಪಲ್ಲಿ ನಮ್ಮಲ್ಲಿ 2 ಇಂಚಿನ ವಾಲು, 3 ಇಂಚಿನ ವಾಲು 2 ಮಾಡಲ್ ಸಿಗುತ್ತೆ. 2 ಮಾಡಲಲ್ಲಿ ಯಾವ ಕಂಪ್ನಿ ಮೇಲೆ ಪ್ರೈಸು ಕೂಡ ಡಿಪೆಂಡ್ ಆಗುತ್ತೆ. ವಾಟರ್ ಪಂಪು ನಮ್ಮಲ್ಲಿ 10,000, 11,000, 12,000, 13,000, 14,000, 15,000, 16,000, 18,000ವರೆಗೂ ಪೆಟ್ರೋಲ್ ವಾಟರ್ ಪಂಪಲ್ಲಿ ಅವೈಲೇಬಲ್ ಸಿಗುತ್ತೆ. ಅಂದರೆ ಕ್ವಾಲಿಟಿ ಮೇಲೆ ಇದು ವಾಟರ್ ಪಂಪ್ದು ಪ್ರೈಸು ಕೂಡ ಡಿಪೆಂಡ್. ಎಲ್ಲ ಅನ್ನೋದತ್ತರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ವಾಟರ್ ಪಂಪ್ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀವಿ, ಪೆಟ್ರೋಲ್ ವಾಟರ್ ಪಂಪ್ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಅಂಗಡಿ ಬಂದು ಶ್ರೀ ರಂಗನಾಥ ಅಗ್ರಿಕಲ್ಚರ್ ಚಿಕ್ಕಮಗಳೂರು ತಾಲೂಕು ಬೀರ್ನಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕ ಡಿಸ್ ಬ್ಯಾಂಕ್ ಎದುರುಗಡೆ ನಮ್ಮ ಅಂಗಡಿ ಬರುತ್ತೆ. ಬಂದು ಒಂದು ಸಲ ವಿಸಿಟ್ ಮಾಡಿದ್ರೆ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಕೃಷಿ ಯಂತ್ರೋಪಕರಣಗಳು ನಮ್ಮಲ್ಲಿ ವಾಟರ್ ಪಂಪ್ ಬಗ್ಗೆ ಮಾಹಿತಿ ಹೇಳ್ತಾ ಇರೋದು. ವಾಟರ್ ಪಂಪಲ್ಲಿ ನಮ್ಮಲ್ಲಿ 2 ಇಂಚಿನ ವಾಲು, 3 ಇಂಚಿನ ವಾಲು 2 ಮಾಡಲ್ ಸಿಗುತ್ತೆ. 2 ಮಾಡಲಲ್ಲಿ ಯಾವ ಕಂಪ್ನಿ ಮೇಲೆ ಪ್ರೈಸು ಕೂಡ ಡಿಪೆಂಡ್ ಆಗುತ್ತೆ. ವಾಟರ್ ಪಂಪು ನಮ್ಮಲ್ಲಿ 10,000, 11,000, 12,000, 13,000, 14,000, 15,000, 16,000, 18,000ವರೆಗೂ ಪೆಟ್ರೋಲ್ ವಾಟರ್ ಪಂಪಲ್ಲಿ ಅವೈಲೇಬಲ್ ಸಿಗುತ್ತೆ. ಅಂದರೆ ಕ್ವಾಲಿಟಿ ಮೇಲೆ ಇದು ವಾಟರ್ ಪಂಪ್ದು ಪ್ರೈಸ್ 2 ಇಂಚ್ ವಾಲಿಂದು ಇದರಲ್ಲಿ 3 ಇಂಚ್ ವಾಲಿಂದು ಸಿಗುತ್ತೆ. ಯಾವ ಕಂಪ್ನಿ ತಗೊಂತಾರೆ ಆ ಕಂಪ್ನಿ ಮೇಲೆ ಪ್ರೈಸು ಕೂಡ ಡಿಪೆಂಡ್ ಆಗುತ್ತೆ. ಇದರಲ್ಲಿ ಈಗ ನಾವು ಇದು ನೀರು ಎತ್ಕೊಳ್ಳಲಿಕ್ಕೆ ಒಂದು 7-7.5 ಮೀಟ್ರು ಅಂದರೆ 20 ಅಡಿ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಕೃಷಿ ಹೊಂಡ ಆಗಿರ್ಬೋದು, ಕೆರೆ ಆಗಿರ್ಬೋದು, ಅಥವಾ ಹತ್ರದಲ್ಲಿ ಯಾವುದಾದ್ರೂ ಹಳ್ಳ ಹರಿತಿರ್ಬೋದು, ಅದರಿಂದ ನೀರು ಎತ್ಕೊಳ್ಳಿಕ್ಕೆ 1.5ರಿಂದ 2 ಅವರ್ ಮೈಲೇಜ್ ಬರುತ್ತೆ. ಈಗ ಇದು 7 ರೈತರ ಫೀಡ್ಬ್ಯಾಕ್ ಬಂದಿರೋ ಪ್ರಕಾರ 700ರಿಂದ 800 ಅಡಿ 900 ಅಡಿ ತನಕ ನೀರು ಹೊಡ್ಕೊಂತಾರೆ. ಡ್ರಿಪ್ಪಿಗಾಗಿರ್ಬೋದು, ಅಡುಗೆ ಗಿಡ ಡ್ರಿಪ್ಪಿಗಾಗಿರ್ಬೋದು, ಅಥವಾ ಬೇರೆ ಗಳಿಗೆ, ಭತ್ತ ಗದ್ದೆಗಳಿಗೆ, ತೋಟಗಳಿಗೆ ನೀರು ಹಾಯಿಸ್ಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ ರೈತರು. ಈಗ ಕೆಲವೊಂದು ಟೈಮಲ್ಲಿ ಕರೆಂಟ್ ಇರಲ್ಲ, ಈ ಬೇಸಿಗೆ ಅಲ್ವಾ ಕರೆಂಟ್ ಇರಲ್ಲ. ಮತ್ತು ಇದು ಟ್ಯಾಂಕರ್ಗಳಿಗೂ ಉಪಯೋಗಿಸ್ತಾರೆ. ಟ್ಯಾಂಕರ್ಗಳಿಗೆ 2 ಇಂಚಿನ ವಾಲಿಂದ, 3 ಇಂಚಿನ ವಾಲಿಂದ ಉಪಯೋಗಿಸ್ತಾರೆ. ಮತ್ತು ಹೊಲದಲ್ಲಿ ನಾವು ನೀರು ಹೊಡ್ಕೊಳ್ಳಿಕ್ಕೆ ಈಗ ಇದು ಕರೆಂಟಿನ ಅಭಾವ ಇರುತ್ತೆ. ಅಭಾವದಿಂದ ಕರೆಂಟಿನ ಸಮಸ್ಯೆ ಇರುತ್ತೆ. ಕರೆಂಟಿನ ಸಮಸ್ಯೆ ಇದ್ದಾಗ ಕೃಷಿ ಹೊಂಡದಿಂದ, ಕೆರೆಗಳಿಂದ, ಹಳ್ಳದಿಂದ ನೀರು ಹೊಡ್ಕೊಳ್ಳಿಕ್ಕೆ ಈ ವಾಟರ್ ಪಂಪ್ನ ವಾರಂಟಿವು ವಾಟರ್ ಪಂಪ್ಗಳಿದ್ದಾವೆ, 1 ವರ್ಷ ವಾರಂಟಿವು ವಾಟರ್ ಪಂಪ್ಗಳಿದ್ದಾವೆ. ಮತ್ತು ರೈತರು ಬಂದು ವಿಸಿಟ್ ಮಾಡಿದ್ರೆ ಕ್ವಾಲಿಟಿ ಮೇಲೆ ವಾಟರ್ ಪಂಪ್ಗಳು ಸಿಗ್ತವೆ. ನಮ್ಮಲ್ಲಿ 7ರಿಂದ 8 ಮಾಡಲ್ ವಾಟರ್ ಪಂಪ್ ಇರೋದ್ರಿಂದ ರೈತರು ಬಂದು ವಿಸಿಟ್ ಮಾಡಿದ್ರೆ ಕ್ವಾಲಿಟಿ ಮೇಲೆ ವಾಟರ್ ಪಂಪ್ ತೊಗೊಂಡೋಗ್ಬೋದು. ನಮ್ಮಲ್ಲಿ ವಾಟರ್ ಪಂಪ್ ಅಂದಾಗ 10,000ರಿಂದ ಅಪ್ ಟು 16,000ವರೆಗೂ ವಾಟರ್ ಪಂಪ್ಗಳು ಸಿಗ್ತವೆ. ಬಂದು ಒಂದು ಸಲ ಅಂಗಡಿ ಹತ್ರ ವಿಸಿಟ್ ಮಾಡಿ, ನಿಮಗೆ ಯಾವ ರೀತಿ ಮಾಡಲ್ ಬೇಕು ಆ ರೀತಿ ಇದು ಕೂಡ 6.5 HP ಬರುತ್ತೆ. ವಾಟರ್ ಪಂಪಲ್ಲಿ 6.5 HP ಮಾಡಲ್ಗಳು ಸಿಗ್ತವೆ, 7 HP ಮಾಡಲ್ಗಳು ಸಿಗ್ತವೆ. ಇದು 6.5 HP ಮಾಡಲ್ ಬರುತ್ತೆ. ಒರಿಜಿನಲ್ ಜಪಾನ್ ಕಾರ್ಪೊರೇಟರ್ ಬರುತ್ತೆ. ಒಳ್ಳೆ ಮೈಲೇಜು ಕೂಡ ಸಿಗುತ್ತೆ. 1 ಲೀಟ್ರ್ ಪೆಟ್ರೋಲಲ್ಲಿ 1.5ರಿಂದ 2 ಅವರ್ ಮೈಲೇಜ್ ಬರುತ್ತೆ. ಮತ್ತು ಇನ್ನೊಂದು ಕೆಲವು ಮಾಡಲ್ ಹೆವಿ ಮಾಡಲ್ ಬರುತ್ತೆ. ಹೆವಿ ಮಾಡಲಲ್ಲಿ 2ರಿಂದ 3 ಅವರ್ ಮೈಲೇಜ್ ಬರೋವಂಥ ವಾಟರ್ ಪಂಪ್ಗಳು ಇದ್ದಾವೆ. ಅದರಲ್ಲಿ ನಾವು ಎಕ್ಸ್ಲೇಟರ್ ಯಾವ ರೀತಿ ಕೊಡ್ಕೊತೀವಿ ಅದ್ರ ಮೇಲೂ ಕೂಡ ಮೈಲೇಜು ಡಿಪೆಂಡ್. ಪ್ರೊಡಕ್ಷನ್ ಎಲ್ಲಿಂದ ಎಲ್ಲಿ ತಳ್ಕೊತೀವಿ ಅನ್ನೋದ್ರ ಮೇಲೂ ಕೂಡ ಮೈಲೇಜ್ ಡಿಪೆಂಡ್ ಆಗುತ್ತೆ. ಏಕೆಂದರೆ ಈಗ ಲಾಂಗ್ ಹೋಗ್ಬೇಕು ಅಂದರೆ ರೈತರು ಒಂಚೂರು RPM ಜಾಸ್ತಿ ಇಟ್ಕೊತಾರೆ. ಹಂಗಾಗಿ ಇದು ಲೋಡ್ ಜಾಸ್ತಿ ಆದಾಗ ಕಾಮನ್ನಾಗಿ ಮೈಲೇಜು ಸ್ವಲ್ಪ ಕಡಿಮೆ ಬರೋದು ಕಾಮನ್ನು. ಹಂಗಾಗಿ ಈಗ ರೈತರು ಎಲ್ಲ ರೀತಿ ಕೆಲಸಗಳಿಗೆ ಉಪಯೋಗಿಸ್ಕೋಬೋದು. ಇದರಲ್ಲಿ 2 ಇಂಚ್ ವಾಲು, 3 ಇಂಚ್ ವಾಲ್ದು 2 ಮಾಡಲ್ ನಮ್ಮಲ್ಲಿ ಅವೈಲೇಬಲ್ ಸಿಗುತ್ತೆ. ಅದರಲ್ಲಿ 3ರಿಂದ 4 ಕಂಪ್ನಿ ಮಾಡಲ್ ಬೇಕು, ಎಷ್ಟು ಬಜೆಟಲ್ಲಿ ಬೇಕು ಅಂತ ನಮ್ಮ ಫೋನ್ ಮಾಡಿ ಕೇಳಿದ್ರು ಕೂಡ ನಾವು ಹೇಳ್ತೀವಿ, ಇಲ್ಲ ಬಂದು ವಿಸಿಟ್ ಮಾಡಿದ್ರು ಕೂಡ ಹೇಳ್ತೀವಿ. ಮತ್ತು ಎಂಟೈರ್ ಕರ್ನಾಟಕ ಫ್ರೀ ಡೆಲಿವರಿ ಕೂಡ ಸಿಗುತ್ತೆ. ಇದು ಡಿಸ್ಪ್ಲೇ ಮೇಲೆ ಕಾಣೋ ನಂಬರಿಗೆ ಫೋನ್ ಮಾಡಿ ಕೇಳಿದ್ರೆ ಅದ್ರ ಹೆಚ್ಚಿನ ಮಾಹಿತಿನ ನಾವು ನಿಮಗೆ ರೈತರಿಗೆ ತಿಳಿಸ್ಕೊಡ್ತೀವಿ. ಬಂದು ಒಂದು ಸಲ ವಿಸಿಟ್ ಮಾಡ್ತೀವಿ ಅಂದರೆ ವಿಸಿಟ್ ಮಾಡ್ಬೋದು.